ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಇಂದು ನಾವು 16ನೇ ಪಾಠ ರಹ ರಹಿ ರಹೆ ಅನ್ನೋದನ್ನು ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನಾವು ಪಾಠವನ್ನು ಪ್ರಾರಂಭ ಮಾಡೋಣ. ರಹ ರಹಿ ರಹೆ. ರಹ ಅಂದರೆ ಏಕವಚನ ಪುಲ್ಲಿಂಗ ಶಬ್ದ ರಹ. ರಹಿ ಏಕವಚನ ಸ್ತ್ರೀಲಿಂಗ ಶಬ್ದ, ರಹೆ ಬಹುವಚನ ಪುಲ್ಲಿಂಗ ಶಬ್ದ. ಈ ರಹ ರಹಿ ರಹೆ ಅನ್ನೋದು ಯಾವಾಗ ಬರುತ್ತೆ ಅಂತಂದರೆ, ಕ್ರಿಯೆ ವರ್ತಮಾನ ಕಾಲದಲ್ಲಿದ್ದಾಗ, ಕೆಲಸ ಮುಂದುವರಿತಾ ಇದ್ದಾಗ ಈ ಶಬ್ದಗಳನ್ನು ನಾವು ಬಳಸ್ತೀವಿ. ಬನ್ನಿ ಈಗ ನಾವು ಕಲ್ತ್ಕೊಳ್ಳೋಣ. ಬ ಚ ಸಂಯುಕ್ತಾಕ್ಷರ, ಚ ಆಕಿ ಮಾತ್ರ ಆ ಬಚ್ಚ, ಖ ಆಕಿ ಮಾತ್ರ ಖ, ರ ಹ ಆಕಿ ಮಾತ್ರ ಹ ರಹ, ಹ ಐಕಿ ಮಾತ್ರ ಹೈ, ಬಚ್ಚ ಖ ರಹ ಹೈ. ವ ಹ ವ, ರ ಓಕಿ ಮಾತ್ರ ರೋ, ಟ ಈ की मात्रा टी रोटी, ख आकी मात्रा खा, र हा आकी मात्रा हा रहा, हा आई की मात्रा है, वह रोटी खा रहा है. बच्चा खा रहा है. बच्चा बच्चा ಅಂದ್ರೇನು? ಮಗು. ಬಾಯ್. ಖಾ ಖಾ ಅಂದರೆ ತಿನ್ನುವುದು. ರಹ ಅಂದರೆ ತಿನ್ನುವ ಕೆಲಸ ಮುಂದುವರಿತಾ ಇದೆ. ಹೈ. ಬಚ್ಚ ಖಾ ರಹಾ ಹೇ. ಮಗು ಅಥವಾ ಬಾಲಕ ತಿನ್ನುತ್ತಾ ಇದ್ದಾನೆ. ರಹ ಅಂದರೆ ಕೆಲಸ ಮುಂದುವರಿತಾ ಇದೆ, ನಡೀತಾ ಇದೆ ಅಂತ. ದ ಬಾಯ್ ಈಸ್ ಈಟಿಂಗ್ ಮೀನ್ಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ರಹ ಅನ್ನೋದು ಬರುತ್ತೆ. ವ ಹ ವಹ್ ಅವನು. ರೋಟಿ ರೊಟ್ಟಿಯನ್ನು, ಖಾ ತಿನ್ನುತ್ತಾ, ರಹಾ ಹೇ ತಿನ್ನುತ್ತಾ ಇದ್ದಾನೆ, ತಿನ್ನುವ ಕೆಲಸ ಮುಂದುವರಿತಾ ಇದೆ. ವಹ್ ರೋಟಿ ಖಾ ರಹಾ ಹೇ ಅವನು ರೊಟ್ಟಿಯನ್ನು ತಿನ್ನುತ್ತಾ ಇದ್ದಾನೆ ಅಂತ ಅರ್ಥ ಬರುತ್ತೆ. ದ ಬಾಯ್ ಈಸ್ ಈಟಿಂಗ್ ಬ್ರೆಡ್ ಮೀನ್ಸ್ ಹಿಯರ್ ದ ವರ್ಕ್ ಈಸ್ ಕಂಟಿನ್ಯೂಯಿಂಗ್. ಕೆಲಸ ಮುಂದುವರಿತಾ ಇದೆ. ಅರ್ಥಾಯ್ತಾ? ದೆನ್ ಕಾ ಓಕೆ ಮಾತ್ರ ಕೋ, ಯ ಲ ಕೋಯಲ್, ಗ ಆಕಿ ಮಾತ್ರ ಗಾ, ರ ಹ ಈ की मात्रा ही रही, हा आई की मात्रा है, कोयल गा रही है. व ह वह मा ई की मात्रा मी, ठा ए की मात्रा ठे मीठे, गा ई की मात्रा गी ता गीत, ग आकी मात्रा गा, रा हा ई की मात्रा ही रही, हा आई की मात्रा है. वह मीठे गीत गा रही है. कोयल गा रही है. ಕೋಯಲ್ ಅಂದ್ರೇನು? ಕೋಗಿಲೆ, ಕುಕು. ಕೋಯಲ್ ಕೋಯಲ್ ಗಾ ಗಾ ಅಂದರೆ ಹಾಡುವುದು. ಹಾಡುವ ಕೆಲಸ ಕೋಗಿಲೆ ಯಾವಾಗ ಮಾಡ್ತಿದೆ? ಹೇಗೆ ನಡೀತಿದೆ ಕೆಲಸ? ರಹಿ ಹೇ ಹಾಡುತ್ತಾ ಇದೆ ಅಂದರೆ ಹಾಡುವ ಕೆಲಸ ಮುಂದುವರಿತಾ ಇದೆ. ಕೋಯಲ್ ಗಾ ರಹಿ ಹೇ. ಕೋಯಲ್ ಈಸ್ ಸಿಂಗಿಂಗ್. ದ ವರ್ಕ್ ಈಸ್ ಕಂಟಿನ್ಯೂಯಿಂಗ್. ಕೆಲಸ ನಡೀತಾ ಇದೆ. ಕೋಯಲ್ ಗಾ ರಹಿ ಹೇ ಕೋಗಿಲೆ ಹಾಡುತ್ತಾ ಇದೆ, ಕೆಲಸ ಮುಂದುವರಿತಾ ಇದೆ. ಅಂದರೆ ಇದು ವರ್ತಮಾನ ಕಾಲದಲ್ಲಿ ಕೆಲಸ ನಡೀತಾ ಇದೆ. ವಹ್ ಅದು, ಮೀಠೆ ಮೀಠೆ ಅಂದರೆ ಸಿಹಿಯಾದ, ಗೀತ್ ಹಾಡು, ಗಾ ಹಾಡುತ್ತಾ, ರಹಿ ಹೇ ಹಾಡುತ್ತಾ ಇದೆ. ವಹ್ ಮೀಠೆ ಗೀತ್ ಗಾ ರಹಿ ಹೇ ಅದು ಸಿಹಿಯಾದ ಹಾಡು ಹಾಡುತ್ತಾ ಇದೆ. ಇಟ್ ಈಸ್ ಸಿಂಗಿಂಗ್ ಸ್ವೀಟ್ ಸಾಂಗ್. ನೆಕ್ಸ್ಟ್ ಇಲ್ಲೇನಿದೆ ನೋಡಿ ವ್ಯತ್ಯಾಸ. ಬಚ್ಚ ಖಾ ರಹಾ ಹೇ. ರಹ ಏಕವಚನ ಪುಲ್ಲಿಂಗ ಶಬ್ದ ಇದು. ಇಲ್ಲಿ ರಹಿ ಹೇ ಏಕವಚನ ಸ್ತ್ರೀಲಿಂಗ ಶಬ್ದ ಆಯಿತು. ನೆಕ್ಸ್ಟ್ ನಾ ಆಕಿ ಮಾತ್ರ ನಾ, ನಾ ಆಕಿ ಮಾತ್ರ ನಾ, ಜ
ई की मात्रा जी, नाना जी। आ रा हा ए की मात्रा है, रहे। हा आई की मात्रा है, बिंदु है। नाना जी आ रहे हैं। वा ए की मात्रा वे, वे। हा आ की मात्रा हा, सा ना, हासन। सा ए की मात्रा से। आ रा हा ए की मात्रा है, रहे। हा आई की मात्रा बिंदु है। वे हासन से आ रहे हैं। नाना जी आ रहे हैं। नाना जी ಅಂದ್ರೇನು? ನಾನಾಜಿಯವರು ಆ ರಹೆ ಬರುತ್ತಾ ಇದ್ದಾರೆ ಅಂದ್ರೇನಿಲ್ಲಿ ರಹೆ ಇರೋದ್ರಿಂದ ಇಲ್ಲಿ ನಾವು ದೊಡ್ಡವರಾದ್ರಿಂದ ನಾವು ಗೌರವವಾಗಿ ಹೇಳಬೇಕಾದ್ರೆ ಬಹುವಚನವನ್ನು ಉಪಯೋಗಿಸ್ತೀವಲ್ವಾ, ಹೀಗೆ ಪ್ಲೂರಲ್ ಫಾರ್ಮಲ್ಲಿ ಹೇಳಬೇಕು. ಅಂದ್ರೇನು? ಆಗೇನಾಯಿತು, ಪುಲ್ಲಿಂಗ ಬಹುವಚನ ಶಬ್ದದಲ್ಲಿ ಕೆಲಸ ಮುಂದುವರಿತಾ ಇದ್ರೆ ರಹೆ ಅಂತ ಬರೀಬೇಕು. ನಾನಾಜಿ ಆ ರಹೆ ಹೇ, ನಾನಾಜಿಯವರು ಬರುತ್ತಾ ಇದ್ದಾರೆ. ನಾನಾ ಈಸ್ ಕಮಿಂಗ್, ಕೆಲಸ ನಡೀತಾ ಇದೆ ವರ್ತಮಾನ ಕಾಲದಲ್ಲಿ. ವೇ ಅವರು ಹಾಸನ್ ಸೇ ಅಂದರೆ ಇಂದ, ಅವರು ಹಾಸನದಿಂದ ಆ ರಹೆ ಹೇ ಬರುತ್ತಾ ಇದ್ದಾರೆ. ಹಿ ಈಸ್ ಕಮಿಂಗ್ ಫ್ರಮ್ ಹಾಸನ್, ಅವ್ರು ಹಾಸನದಿಂದ ಬರುತ್ತಾ ಇದ್ದಾರೆ. ಅರ್ಥ ಆಯ್ತಾ? ರಹ ಪುಲ್ಲಿಂಗ ಏಕವಚನ ಶಬ್ದ, ರಹಿ ಸ್ತ್ರೀಲಿಂಗ ಏಕವಚನ ಶಬ್ದ, ರಹೆ ಪುಲ್ಲಿಂಗ ಬಹುವಚನ ಶಬ್ದ. ಅರ್ಥ ಆಯ್ತಾ? ನೆಕ್ಸ್ಟ್ ಅಭ್ಯಾಸವನ್ನು ನೋಡೋಣ.